ನೀವು ಅನ್ಕೊಂಡಿರೋ ಥರ ಡಾಕ್ಟರ್ ನಿಧಿನ ಆಸ್ಪತ್ರೆಯಿಂದ ಆಚೆ ಹಾಕಿರೋದಲ್ಲ. ಅವ್ರು ಒನ್ ಆಫ್ ದ ಬೆಸ್ಟ್ ಡಾಕ್ಟರ್. ನೋಡಿ, ಯಾರ ಬಗ್ಗೆನೂ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡಬಾರ್ದು. ಸಾರಿ ಡಾಕ್ಟರ್. ನಿಧಿ ಕ್ಲಿನಿಕ್ಗೆ ಜನ ಬರಬಾರ್ದು ಅಂತ ಬೇಕು ಅಂತಾನೆ ಪ್ಲಾನ್ ಮಾಡ್ತಿದ್ದಾರೆ. ನಿಧಿ ಹೆಸರು ಹಾಳು ಮಾಡೋಕ್ಕೆ ಯಾರೋ ಇದು ಮಾಡ್ತಾ ಇರೋದು. ಇಲ್ದಿದ್ರೆ ಪ್ಯಾಂಪ್ಲೆಟ್ ಯಾಕೆ ಮಾಡ್ತಾರೆ? ನೀನು ಸುಮ್ಮನೆ ಇದ್ರೆ ಸರಿ ಹೋಗಲ್ಲ. ಇದಕ್ಕೇನೋ ಒಂದು ಮಾಡಲೇಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲೊಬ್ರು ಪ್ರೆಗ್ನೆಂಟ್ ಲೇಡಿಗೆ ಪೇನ್ ಬಂದಿದ್ದಿಲ್ಲ, ಅವ್ರು ಎಲ್ಲಿದ್ದಾರೆ? ಯಾಕೆ ಸರ್ ನಗ್ತಾ ಇದ್ದೀರಾ? ಯಾಕಿಲ್ಲ ಮೇಡಮ್, ಇಲ್ಲಿ ರೈಟ್ಲಾಗೆ ಅಲ್ಲಿ ಸಂದಿಲ್ ಮನೆ ಐತೆ, ಹೋಗಿ. ಥ್ಯಾಂಕ್ ಯು. ಅಣ್ಣ, ಇಲ್ಲೊಬ್ರು ಪ್ರೆಗ್ನೆಂಟ್ ಲೇಡಿಗೆ ಪೇನ್ ಬಂದಿದೆಯಲ್ಲ, ಎಲ್ಲಿದ್ದಾರೆ? ಬನ್ನಿ ಮೇಡಮ್, ಬನ್ನಿ ಮೇಡಮ್. ಹಿಂಗೇನಾದ್ರೂ ಮನುಷ್ಯತ್ವ ಇದೆಯಾ? ಅದೇನೋ ಮಾಡಿತ್ತು ನಿನ್ಗೆ? ಏನು ನಿನ್ ಬುದ್ಧಿ ಇಲ್ವಾ? ಸಾಲ್ದಿಗೆ ನಗ್ತಾ ಇದೆಯಾ? ಮೇಡಮ್, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನೋಡಿ ಮೇಡಮ್, ನಾನು ಬರೋಷ್ಟರಲ್ಲಿ ಅವ್ನು ಕಲ್ ತಗೊಂಡು ಹೊಡೆದು ಓಡಿಸ್ಬಿಟ್ಟಿದ್ದಾನೆ. ರೀ, ನಿಮ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾರಾದ್ರೂ ಪ್ರೆಗ್ನೆಂಟ್ ಲೇಡಿನ ಕಲ್ ತಗೊಂಡು ಹೊಡಿತಾರಾ? ಮೇಡಮ್, ಅದು ಪ್ರೆಗ್ನೆಂಟ್ ಲೇಡಿ ಅಲ್ಲ ಮೇಡಮ್, ಪ್ರೆಗ್ನೆಂಟ್ ನಾಯಿ. ಅದು ಅರ್ತಿತ್ತು, ಅದಕ್ಕೆ ಕಲ್ ತಗ ಹೊಡೆದು ಓಡಿಸ್ತೆ. ನೀವೆಲ್ಲ ನಿಜವಾಗ್ಲೂ ಮನುಷ್ಯರ? ಪ್ರೆಗ್ನೆಂಟ್ ನಾಯಿ ಆದ್ರೇನು, ಮನುಷ್ಯ ಆದ್ರೇನು, ಯಾರಾದ್ರೂ ಕಲ್ ತಗೊಂಡು ಹೊಡಿತಾರೇನ್ರಿ? ಛೀ! ಎಷ್ಟು ಹೈ ಲೆವೆಲ್ ಕನ್ಸ್ಕೊಂಡಿದ್ಲಲ್ಲ ನಿಧಿ. ಸಾರಿ, ಡಾಕ್ಟರ್ ನಿಧಿ. ಕೊನೆಗೂ ಬೀದಿ ನಾಯಿಗೆ ಹೆರಿಗೆ ಮಾಡಿಸೋ ಹಾಗಾಯ್ತು. ಪಾಪ, ಸೋ ಸ್ಯಾಡ್ ಅಲ್ವಾ? ಅದಕ್ಕೆ ಅವರಿಬ್ರು ಜೋಡಿ ಸರಿಯಾಗಿದೆ. ಆ ದರಿದ್ರದವನು ಬೀದಿಲಿ ಹುಟ್ಟದ, ಇವಳು ಕರಿಯರ್ ಬೀದಿಲಿ ಶುರುವಾಯಿತು. ನನಗನ್ಸುತ್ತೆ ಬಹಳ ಮಟ್ಟಿಗೆ ಇವರಿಬ್ರು ಜೋಡಿ ಸ್ವರ್ಗದಲ್ಲೇ ನಿರ್ಧಾರ ಆಗಿರಬೇಕು. ಪಾಪ ಈ ವಿಧಿ ಕೆಲ್ಸಕ್ಕೆ ಹಾಕೊಂಡು ಒದ್ದಾಡ್ತಾ ಇದೆ. ಹೀಗೆ ಒದ್ದಾಡ್ತಾನೇ ಇರಬೇಕು. ಆಗ ಅವಳ ಕನಸಿನ ಕ್ಲಿನಿಕ್ ಇದೆಯಲ್ಲ, ಅದು ಪರ್ಮನೆಂಟಾಗಿ ಕ್ಲೋಸ್ ಆಗುತ್ತೆ. ಅದಕ್ಕೂ ಟೈಮ್ ಬರುತ್ತೆ. ಯಾಕೆ ಅವಸರ? ಆಗ್ತಾ ಇರೋದೆಲ್ಲ ತಾನಾಗೇ ಆಗ್ತಿದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಪೂವರ್ ಗರ್ಲ್. ಕರ್ಣನ ಕಷ್ಟ, ನಿಧಿಯ ಅಸಹಾಯಕತೆ, ನಿಧಾನವಾಗಿ ಇಬ್ಬರು ಮನಸ್ಸು ಛಿದ್ರವಾಗಿ ಹೋಗ್ತಾ ಇದೆಯಲ್ವಾ? ಇಂಥ ಸಮಯದಲ್ಲೇ ಬದುಕು ಸಾರ್ಥಕ ಅನ್ಸ್ಕೊಳ್ಳೋದು. ಹಾಗಿದ್ರೆ ನಿನ್ನ ಬದುಕು ಹೀಗೆ ಸಾರ್ಥಕವಾಗಿ ನಡೀಲಿ ಅಣ್ಣ. ಅಮ್ಮ, ಅರೆ ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿದೆ. ಅಲ್ಲ, ಇಷ್ಟೊತ್ತವರೆಗೂ ಮಲಗಿದ್ರೆ ಏನು ಕತೆ ಅಂತ ಯಾಕೆ ಎಚ್ಚರ ಆಗಿಲ್ಲ ನನಗೆ? ಸುಧಾ, ಕರ್ಣ ಹೋದ್ರಾ? ಹಾಂ, ಕರ್ಣ ಸರ್ ನಿಮಗೋಸ್ಕರ ಬೆಳಗ್ಗೆನೇ ಎದ್ದು ತಿಂಡಿ ರೆಡಿ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನೀವು ಸರಿಯಾದ ಟೈಮ್ಗೆ ತಿಂಡಿ ತಿನ್ನಬೇಕು ಅಂತ ಹೇಳಿದ್ದಾರೆ. ನಿಮಗೋಸ್ಕರ ಒಂದು ಲೆಟರ್ ಕೂಡ ಬರ್ತಿದ್ದಾರೆ. ಲೆಟರಾ? ಕರ್ಣ ನನಗೋಸ್ಕರ ಬರ್ದಿರೋದಾ? ಹೌದು, ತಗೊಳ್ಳಿ ಹಾಲು. ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಸ್ಲೀಪಿ ಹೆಡ್. ನೀವು ಪುಟ್ಟು ಮಗು ಥರ ಮಲಗಿದ್ರಿ, ಎಬ್ಸೋಕೆ ಮನಸ್ಸಾಗಲಿಲ್ಲ. ಇವತ್ತು ನಿಮ್ಮ ಸ್ಕ್ಯಾನಿಂಗ್ ಇದೆ, ರಾಧಿಕಾ ಜೊತೆಗೆ ಹೋಗಿ. ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್, ಗೊತ್ತಾಯ್ತಾ?
ಸ್ಕ್ಯಾನ್ ಹೋಗೋಕ್ಕೂ ಮೊದಲು ವಾಟರ್ ಬಾಟಲ್ ಫುಲ್ ಖಾಲಿ ಮಾಡಬೇಕು. ನೋ ಎಕ್ಸ್ಕ್ಯೂಸಸ್. ಓಕೆ, ಇವತ್ತು ನಮ್ಮ ಮಗು ಇನ್ನೂ ನಮ್ಮ ಮಗುನ ಇವತ್ತು ನಮ್ಮ ಮಗು ಇನ್ನೂ ಮುದ್ದಾಗಿ ಕಾಣುತ್ತೆ. ಪುಟಾಣಿ ಕೈಗಳು, ಪುಟಾಣಿ ಕಾಲು, ನಿಮ್ಮ ಎದುರಿಗೆ ಚಿಕ್ಕ ಜಾದು ನಡೆಯುತ್ತೆ ಅಂದ್ಕೊಳ್ಳಿ. ಅದನ್ನು ಕಣ್ ತುಂಬಿಸ್ಕೊಳ್ಳಿ, ಮನಸ್ಸಿನ ಒಳಗೆ ಇಳಿಸ್ಕೊಳ್ಳಿ. ನಿಮ್ಮ ಜೊತೆಗೆ ನಾನಿರಬೇಕಾಗಿತ್ತು, ಆದರೆ ಆಗ್ತಿಲ್ಲ ಅನ್ನೋ ಬೇಜಾರಿದೆ. ಟೇಕ್ ಕೇರ್. ಗುಡ್ ಮಾರ್ನಿಂಗ್. ಸ್ಲೀಪಿ ಬೆಡ್. ನೀವು ಮಗು ತರ ಮಲಗಿದ್ರಿ. ನಿಮ್ಮನ್ನ ಎಬ್ಸೋದಿಕ್ಕೆ ನನಗೆ ಮನಸ್ಸೇ ಬರಲಿಲ್ಲ. ವಾ 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 ವಾ, ನನ್ನ ಡಾರ್ಲಿಂಗ್ ಎಷ್ಟು ಚೆನ್ನಾಗಿ ಲೆಟ್ರ್ ಬರ್ತಿದ್ದಾನೆ. ತಗೋ ತಗೋ ತಗೋ. ಮುಂದಕ್ಕೆ ನಾನು ಹೋದಲ್ಲ, ಪರ್ಸ್ನಲ್ ಇರುತ್ತೆ, ನನಗೆ ಯಾಕೆ ಬೇಕು ಅಲ್ವಾ? ಏನಮ್ಮ ನಿನ್ನ ಡಾಕ್ಟರ್ ಹಸ್ಬೆಂಡ್ ನಿನಗೋಸ್ಕರ ಏನೆಲ್ಲ ಡಿಶ್ ಮಾಡ್ತಾನೆ, ಅದನ್ನ ನೀನಿರೋ ಜಾಗಕ್ಕೆ ತಂದ್ಕೊಡ್ತಾನೆ, ನಿನಗೋಸ್ಕರ ಲೆಟರ್ ಬರೀತಾನೆ. ಇಷ್ಟೆಲ್ಲ ಸಾಲದು ಅಂತ ಮಧ್ಯರಾತ್ರಿಯಲ್ಲಿ ನಿನ್ನ ಮುಖ ನೋಡೋಕೆ ಓಡೋಡಿ ಬರ್ತಾನೆ. ಮತ್ತೆ ಎಲ್ರ ಮುಂದೆ ನನಗೇನು ಗೊತ್ತಿಲ್ಲಪ್ಪ ಅನ್ನೋ ಥರ ಪೋಸ್ ಕೊಡ್ತಾನೆ. ಏನಮ್ಮ ನಮ್ಮ ಕಣ್ಣನಿಗೆ ಅಂಥ ಮ್ಯಾಜಿಕ್ ಏನು ಮಾಡಿದ್ಯಾ? ಹೋಗ್ಲಿ ಬಿಡ, ಕಾಡಿಸ್ಬೇಡ. ನೋಡು, ಮೊದಲು ಹಾಲು ಕುಡಿ, ಆಮೇಲೆ ನಿನ್ನ ಮನಸ್ಸಿಗೆ ತೃಪ್ತಿ ಆಗಷ್ಟು ಲೆಟ್ರನ್ನ ಓದು. ಹೌದೌದು, ನಾನು ಏನು ನೋಡಿಲ್ಲ, ನಾನು ಏನು ಕೇಳಿಲ್ಲ. ಹೌದೌದು, ನಾನು ಲೆಟ್ರನ್ನ ಓದಿಲ್ಲಪ್ಪ, ನನಗೆ ಕೆಲಸ ಇದೆ. ಅಲ್ಲ, ಕರ್ಣ ನಿಜವಾಗ್ಲೂ ಈ ಲೆಟ್ರ್ ಬರದ್ನಾ? ಗಾಡ್ ನೋಸ್.